ನಿನ್ನೆ ಸದನದ ವಾತಾವರಣ ಕೋಲಾಹಲದ ವಾತಾವರಣಕ್ಕೆ ತಿರುಗಿತ್ತು. RSSನವರ ನಿಮ್ಮ ಮಾನ ಮರ್ಯಾದೆ ಇಲ್ವಾ, ಯಾಕೆ ಕೂಗಾಡ್ತೀರಿ? ಶಾಸಕ ಶಿವಲಿಂಗೇಗೌಡರು ಅಬ್ಬರಿಸಿ ಬೊಬ್ಬಿರಿದಿದ್ದು ಆ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಂಚಲನ ಮೂಡಿಸಿದೆ. ಅದಕ್ಕೆ ಪ್ರತಿಯಾಗಿ ಕೊಬ್ಬರಿ ಕಳ್ಳ, ಕೊಬ್ಬರಿ ಭ್ರಷ್ಟ, ದೇವೇಗೌಡರಿಗೆ ಮೋಸ ಮಾಡಿದವರು ಅಂತ ಹೇಳಿ ಬಿಜೆಪಿಗರು ಕೌಂಟರ್ ಮತ್ತು ಎನ್ಕೌಂಟರ್ ಸದನದಲ್ಲಿ ನಡೆದು ಹೋಯಿತು. ಅರಸೀಕೆರೆ ಶಾಸಕರು ಎದ್ದು ನಿಂತ್ಕೊಂಡು ಕೂಗಾಡ್ತಾ ಇದ್ದಂತಹ ಬಿಜೆಪಿಗರ ಮುಖ ನೋಡ್ಕೊಂಡು ಹೇಳಿದ್ದೊಂದು ಮಾತು, RSSನವರ ನಿಮಗೇನು ಮಾನ ಮರ್ಯಾದೆ ಇಲ್ವಾ ಅಂತ. ಅರಸೀಕೆರೆಯ ಟೋನು ಸ್ವಲ್ಪ ಹಂಗೆ ಇರುತ್ತೆ. ಬಿಜೆಪಿಗರ ವಿರುದ್ಧ ಮೀಸೆ ತಿರುವಿ ನಿಂತ ಶಿವಲಿಂಗೇಗೌಡರು, ನಿನ್ನ ಹೆಂಡತಿ ತಹಶೀಲ್ದಾರು, ಆಕೆಯ ಅಧಿಕಾರವನ್ನು ಮುಂದಿಟ್ಕೊಂಡು ದುಡ್ಡು ಮಾಡಿದ್ಯಾ ಅಂತ ಹೇಳಿ ಶರಣು ಸಲಗಾರ ವಿರುದ್ಧವೂ ಕೂಡ ಶಿವಲಿಂಗೇಗೌಡರು ಮಾತನಾಡಿದ್ರು. ನಿಮ್ಮಂತ ನೂರಾರು ನಾಯಿಗಳು ಬಂದ್ರು ನಾನು ಹೆದರೋದಿಲ್ಲ ಅಂದ್ರು ಶಿವಲಿಂಗೇಗೌಡರು. ಸದನದಲ್ಲಿ ಅಬ್ಬರಿಸಿ ಬೊಬ್ಬಿರಿದ ಶಿವಲಿಂಗೇಗೌಡರು ಅವರ ವಿರುದ್ಧವೂ ಕೂಡ ಬಿಜೆಪಿ ಶಾಸಕರು ಸೆಟೆದು ನಿಂತಿದ್ದಾರೆ. ಯಾವಾಗ ಶಿವಲಿಂಗೇಗೌಡರ ಬಾಯಿಂದ RSSನವರ ನಿಮಗೇನು ಮನ ಮರ್ಯಾದೆ ಇಲ್ವಾ ಅನ್ನುವಂಥ ಪದಪ್ರಯೋಗ ಶುರುವಾಯಿತೋ, ಆ ಪದಗಳು ಈ ಕೇಸರಿ ಕಲಿಗಳ ಕರ್ಣಬುಡಗಳಿಗೆ ಬಂದು ಅಪ್ಪಳಿಸ್ತೋ, ಕಿವಿ ಕಾದ ಸೀಸಾ ಬಿದ್ದವರಂಗೆ ಕುಣಿದಾಡೋದಕ್ಕೆ ಶುರು ಮಾಡಿದ್ರು. ನೀನು ಕೊಬ್ಬರಿ ಕಳ್ಳ, ಕೊಬ್ಬರಿ ಭ್ರಷ್ಟ, ದೇವೇಗೌಡರಿಗೆ ಮೋಸ ಮಾಡಿದವನು. ಶಿವಲಿಂಗೇಗೌಡರ ವಿರುದ್ಧ ಅಲ್ಲಿನ ಬಿಜೆಪಿ ಮತ್ತು JDSನ ಶಾಸಕರು ಎದ್ದು ನಿಂತ್ಕೊಂಡು ಕೂಗಾಡೋದಕ್ಕೆ ಶುರು ಮಾಡಿದ್ರು. ಇವೆಲ್ಲವೂ ಮಧ್ಯಮ ವಯಸ್ಸಿನ ಶಿವಲಿಂಗೇಗೌಡರಿಗೆ ತಡ್ಕೊಳ್ಳಕ್ಕಾಗಬೇಕು ಅಂತೇನೂ ಇಲ್ಲ. ಅದನ್ನು ನೋಡಿ ತಡೆದುಕೊಳ್ಳಲಾಗದೆ RSSನವರ ನಿಮಗೆ ಮನ ಮರ್ಯಾದೆ ಇಲ್ವಾ, ನಿಮ್ಮಿಂದಲೇ RSS ಹಾಳಾಗಿದ್ದು, ನಿಮಗೆ ನಿಮ್ಮ ಸಂತಾನವೇ ಕಳ್ಳರ ಸಂತಾನ, ಅದು ಇದು ಅಂಥೇಳಿ ಮಾತು ಪ್ರಾರಂಭ ಮಾಡಿದ್ರು. ಸದನ ಅನ್ನೋದು ಇವುಗಳಿಗೆ ಅದು ಏನು ಅಂತ ಇನ್ನೂ ಅರ್ಥ ಆಗಿಲ್ಲ. ಸದನದಲ್ಲಿ ಏನು ಚರ್ಚೆ ಆಗಬೇಕು, ಏನು ಚರ್ಚೆ ಆಗಬಾರ್ದು. ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಏನು ಸದನ? ಪರಸ್ಪರ ದೋಷಾರೋಪ, ನೀನು ಕಳ್ಳ ಅಂತ ಆ ಕಡೆಯಿಂದ, ನಾನು ಮಾತ್ರ ಕಳ್ಳ ಅಲ್ಲ ನೀನು ಕಳ್ಳ ಅಂತ ಈ ಕಡೆಯಿಂದ. ಅತ್ಯಂತ ಈ ಆಫ್ರಿಕಾದ ಕೆಲ ಸರ್ಕಾರಿ ಶಾಲೆಗಳಲ್ಲಿ ಹಿಂಗೆ ವಿದ್ಯಾರ್ಥಿಗಳು ಪರಸ್ಪರ ಕಚ್ಚಾಡ್ಕೊಳ್ಳೋದು, ಅದೇ ತರಹದ ಕಚ್ಚಾಟದ ವಾತಾವರಣ ಸದನದಲ್ಲಿ ನಿರ್ಮಾಣ ಆಯಿತು. ಹಾಗಾದರೆ ಶಿವಲಿಂಗೇಗೌಡರು ಹೇಳಿದ್ದೇನು? ಶಿವಲಿಂಗೇಗೌಡರು ಹೇಳಬೇಕಾದ್ರೆ ಆ ಕಡೆಯಿಂದ ಬಂದಿದ್ದೇನು? ಆ ಜಲಕ್ಕನ್ನ ನೋಡ್ಕೊಂಡು ಬರೋಣ. RSS ನಿಮ್ ಯೋಗ್ಯತೆಗಳು ಬೆಂಕಿ ಹಾಕ, ನಿಮಗೆ ಮಾನ ಮರ್ಯಾದೆಲ್ಲ ಅಯೋಗ್ಯ. ಇದೇನು ಡ್ಯಾನ್ಸ್ ಕುಡಿಯಕ್ ಬಂದಿದ್ರ ಇಲ್ಲಿ? ಅಸೆಂಬ್ಲಿ ಮಾಡ್ಕೊಂಡಿದ್ರ, ಡ್ಯಾನ್ಸ್ ಮಾಡ್ಕೊಂಡಿದ್ರ ನೀವು? ನಿಮ್ಗೆ ಮಾನ ಮರ್ಯಾದೆ? ವಿರೋಧ ಪಕ್ಷದ ನಾಯಕರೇ, ಇದೇನು ಮಿಮಿಕ್ರಿ ಮಾಡಿಸ್ತಾ ಇದೇನ್ರಿ? ವಿರೋಧ ಪಕ್ಷದ ನಾಯಕರೇ, ಇದೇನು ಮಿಮಿಕ್ರಿ ಮಾಡಿಸ್ತಾ ಇದ್ದೀರಾ? ಮಾನ ಮರ್ಯಾದಿಲ್ಲ. ಮರ್ಯಾದೆ ಮಾನ ಇದ್ದಾರೆ ಯಾರು ಈ ರೀತಿ ನಡ್ಕೊಳಕಲ್ಲ. ಇದೇನು ವಿರೋಧ ಪಕ್ಷನ ಇದು? ನಾವು ಧರಣಿ ಮಾಡಿದೀವಿ, ಇಂಥ ಎಲ್ಲ ಕೋತಿಗಳನ್ನೆಲ್ಲ ಬಿಟ್ಕೊಂಡು ಮಾಡಿಲ್ಲ. ಕೋತಿ ಚಿಮ್ಗಳಿವು. RSS ಅಲ್ಲಿ ಹಿಂಗೆ ಕೂಗಿ ಕೂಗಿ RSS ಹಾಳು ಮಾಡಿದಿರಿ ನೀವು. ನಿಮ್ಮ ಅಜ್ಜನ್ ಮಾಡಿದ್ದೆ, ಬಾಲ್ ಕೇಳೋ ಅರಸೀಕೆರೆಯಲ್ಲಿ. ಅರಸೀಕೆರೆಯಲ್ಲಿ ಬಾ ಕೇಳೋ, ಕೊಪ್ರಿ ಬಗ್ಗೆ ಹೇಳ್ತಾರೆ ಯಾರು ಹೋರಾಟ ಮಾಡಿದಾರು ಅಂತ. ಕೊಪ್ರಿ ಬೆಂಬಲ ಬೆಲೆಗೆ ಧರಣಿ ಮಾಡಿದೆ ನಾನು. ಬೆಂಬಲ ಬೆಲೆ ಕೊಡ್ಸಕ್ಕೆ ನಿನಗೆ ಅಲ್ಲಿ ಅಲ್ಲೆಲ್ಲಾರು ಹೋಗು, ಆ ಗುಲ್ಬರ್ಗ ಜಿಲ್ಲೆಲ್ಲ ಎಂತದ್ನ ನೋಡ್ಕ. ನೀನ್ ಯಾಕೆ ಹಂಗ ಒಳ್ಳೆ ಕೋಚ್ ಬಡ್ಕತ್ತೀಯ? ಸುಮ್ಮನಿರು, ಕೋತಿ ಆಟ ಆಡಕ್ ಹೋಗ್ಬೇಡ. ಆಮೇಲೆ ನೀನೇ ನಿಮ್ಮ ಅಪ್ಪ ಕೈ ಕೊಟ್ಟದ್ದೆ, ಇನ್ಯಾರಿಗೂ ಕೊಟ್ಟಿರಲಿಲ್ಲ. ನೀನ್ ಯಾವನ ನನ್ನ ವಿಚಾರ ಕೇಳಕ್ಕೆ? ನಿನ್ಗೆ ಮಾನ ಮರ್ಯಾದೆ ಐತಾ? ನಿನಗೆ ಮಾನ ಮರ್ಯಾದೆ ಐತ? ನಿಂಗೆ ಮಾನ ಮರ್ಯಾದೆ ಇದ್ರೆ ನೀವು ಇವೆಲ್ಲ ಕೂಗಕ್ಕಲ್ಲ. ನಿಂದೇನ್ ಕೂಗ್ತಾ ಇದೆಯಾ ಅದು ಕೂಗು. ಮಾನ ಮರ್ಯಾದೆ ಇದೆಯಾ ನಿಂಗೆ? ಆಗ್ಲೇ ಹೇಳಿದೀನಿ ನಾನು. ನಿನ್ ಯೋಗ್ಯತೆಗೋಷ್ಟು ಬೆಂಕಿ ಹಾಕ. ನೀವೆಲ್ಲ ಪ್ರತಿಭಟನೆ ಮಾಡಕ್ ಬಂದಿದ್ದೀರ ಅಂತ ಇಲ್ಲಿ. ನಾಚಿಕೆ ಆಗ್ಬೇಕು ನಿಮ್ಗೆ. ಹೌದು, ನಿಮ್ಮ ಅಪ್ಪಗೆ ಹಾಕಿದ್ದೆ ಚೂರಿಯ. ಈಗ ಅವ್ರಿಗೆ ಧರಣಿ ಮಾಡೋದು ಹಿಂಗ? ಪ್ರಜಾಪ್ರಭುತ್ವದಲ್ಲಿ
ಇದು ಗೊತ್ತಿದೆ ಇವಕ್ಕೆ, ಬೆಲೆ ಇದೆಯಾ, ನಾಚಿಕೆ ಇದೆಯಾ ಇವ್ರಿಗೆ? ಮಾನ ಮರ್ಯಾದೆ ಯಾರು ಇಂಥ ಧರಣಿ ಮಾಡ್ತಾರ? ಯಾವನ್ ತಪ್ಪು ಮಾಡಿದಾನೆ ಅವನ ಮೇಲೆ ಮಾಡ್ಬೇಕು. ನೀನು ಕೇಳಿಲೆ, ನಿನ್ನ ಹೆಂಡತಿ ತಹಸೀಲ್ದಾರ್ ಬಿಟ್ಕೊಂಡು ಎಷ್ಟೆಷ್ಟು ದುಡ್ಡು ಹೊಡೆದಿದ್ದೀ ಗೊತ್ತಾ ನೀನು? ನಿನ್ನ ಹೆಂಡತಿ ತಹಸೀಲ್ದಾರ್ ಮಾಡ್ಕೊಂಡು ದುಡ್ಡು ಹೊಡೆದಿದ್ದೀಯ ನೀನು. ಅಲ್ಲಿ ನಿನ್ನ ಹೆಂಡತಿಯ ತಹಸೀಲ್ದಾರ್ ಬಿಟ್ಕೊಂಡು ದುಡ್ಡು ಹೊಡೆದಿದ್ದೀಯ ನೀನು. ನೀನು ಅಯೋಗ್ಯ, ನೀನು ದುಡ್ಡು ಹೊಡೆದಿದ್ದೀಯ ನೀನು. ಲೇ RSS. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.